ನಾನು ಚಿಕನ್ ಲವರು, ನಂಗೆ ಚಿಕನ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ನಾನು ವೆರೈಟಿನ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇವತ್ತು ಟ್ರೈ ಮಾಡಬೇಕು ಅಂದ್ಕೊಂಡಿರೋ ವೆರೈಟಿ ಏನಪ್ಪ ಅಂದರೆ ತವಾ ಚಿಕನ್. ತವಾ ಚಿಕನ್ ರೆಡಿಯಾಗಿದೆ. ನಾನು ತಿನ್ಬಿಟ್ಟು ರಿವ್ಯೂ ಎಲ್ಲ ಹೇಳಿದೆ. ನಮ್ಮ ಕ್ಯಾಮ್ರಾಮನ್ ಅವರು ರೆಕಾರ್ಡೇ ಮಾಡಿಲ್ಲ. ವೆಲ್ಕಮ್ ಬ್ಯಾಕ್ ಟು ಕಾವ್ಯಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಎಸ್, ಏನಪ್ಪ ಇಷ್ಟೊಂದು ಬುಕ್ಸ್ ಇಟ್ಕೊಂಡು ಕೂತಿದ್ದೀನಿ ಅಂತ ಯೋಚನೆ ಮಾಡ್ತೀರಾ? ಇಷ್ಟು ಬುಕ್ಸು ನಂದಲ್ಲ, ನನ್ನ ಸಿಸ್ಟರ್ ಇದ್ದಾಳೆ, ಅವಳು ಸೈಂಟಿಸ್ಟು, ಅದಕ್ಕೆ ಅಷ್ಟು ಬುಕ್ಸ್ ಇಟ್ಕೊಂಡಿದ್ದಾಳೆ. ನಂದು ಅದ್ರಲ್ಲಿ ಸ್ವಲ್ಪ ಇದೆ ಅಷ್ಟೇ. ಬಟ್ ಇವಾಗ ನಾನು ಬುಕ್ ವಿಷಯಕ್ಕೆ ಬರ್ತಿಲ್ಲ. ಒಂದು ಸ್ಪೆಷಲ್ ಆಗಿರೋ ಒಂದು ಡಿಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಇಟ್ಸ್ ಲೈಕ್ ಸ್ಪೆಷಲೇ. ಯಾಕೆ ಹೇಳಿ, ನಾನು ಚಿಕನ್ ಲವರು, ನಂಗೆ ಚಿಕನ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ನಾನು ವೆರೈಟಿನ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇವತ್ತು ಟ್ರೈ ಮಾಡಬೇಕು ಅಂದ್ಕೊಂಡಿರೋ ವೆರೈಟಿ ಏನಪ್ಪ ಅಂದರೆ ತವಾ ಚಿಕನ್. ಟ್ರೈ ಮಾಡಬೇಕು ಅಂತಲ್ಲ, ಆಲ್ರೆಡಿ ಟ್ರೈ ಮಾಡಿದ್ದೀನಿ. ನಿಮಗೂ ಅದನ್ನು ತೋರಿಸೋಣ, ಚೆನ್ನಾಗಿ ಬಂದಿತ್ತು ಕೂಡ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಖಂಡಿತವಾಗ್ಲೂ. ಇವಾಗ ತವಾ ಚಿಕನ್ನ ಮಾಡೋಕ್ಕೆ ಹೋಗೋಣ. ಎಸ್, ಇವಾಗ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಏನೇನು ಬೇಕು ಅಂತ ತೋರಿಸ್ಬಿಡ್ತೀನಿ. ಇದು ಚಿಲ್ಲಿ ಪೌಡರು ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಎರಡು ಒಂದೊಂದು ಸ್ಪೂನ್ ತೊಗೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಶುಂಠಿ ಪೇಸ್ಟ್ನ ಕಡಿಮೆ ಕ್ವಾಂಟಿಟಿನೇ ತೊಗೋಬೇಕು. ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇಲ್ಲ, ತವಾ ಚಿಕನ್ ಮಾಡ್ತಿರೋದು. ಬಟ್ ಆದರೂ ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಇದು ಗರಂ ಮಸಾಲ ಆ್ಯಂಡ್ ಇದು ಮೊಸರು ತೊಗೊಂಡಿದ್ದೀನಿ. ಇಷ್ಟು ಹಾಕಲ್ಲ, ಇದರಲ್ಲಿ ಸ್ವಲ್ಪ ಹಾಕ್ತೀನಿ. ಇದು ಸ್ವಲ್ಪ ಫ್ಲೇವರ್ಗೆ ಅಂತ ಕರಿಬೇವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟೇ ಹಾಕೋದು. ಆ್ಯಂಡ್ ಮೇಯ್ನಾಗಿ ಚಿಕನ್, ತವಾ ಚಿಕನ್ಗೆ ಚಿಕನ್ ಇಂಪಾರ್ಟೆಂಟ್. ಚಿಕನ್ನು ಸೊ ಬ್ರೆಸ್ಟ್ ಪೀಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಬೋನ್ಲೆಸ್ ಆಗೋ ಇರುತ್ತೆ, ಸ್ಕಿನ್ ಇರಲ್ಲ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ. ಡಯೆಟ್ಗೂ ಹೆಲ್ಪ್ ಆಗುತ್ತೆ ಅಂತ. ಸೊ ಮೊದಲನೇದಾಗಿ ಸ್ವಲ್ಪ 1 ಸ್ಪೂನಷ್ಟು ಗರಂ ಮಸಾಲ ಹಾಕೋತೀನಿ. ಅದು ಎರಡಕ್ಕೂ ಸೇರಿಸಿ ಹಾಕೋತೀನಿ ಸ್ವಲ್ಪ ಹಿಂಗೆ. ಆಮೇಲೆ ಮಿಕ್ಸ್ ಮಾಡುವುದು ಅಷ್ಟೆ. ಸೊ ನಿಮಗೆ ಬೇಕಂದರೆ ನೀವು ಚಿಲ್ಲಿ ಪೌಡರ್, ಬೇಡ ಅಂದರೆ ಪೆಪ್ಪರ್ ಪೌಡರ್ ಹಾಕೋಬೋದು. ಎರಡೂ ಚೆನ್ನಾಗಿರತ್ತೆ. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಿದ್ದೀನಿ. ಎರಡಕ್ಕೂ ಇವಾಗ ಮಿಕ್ಸ್ ಮಾಡ್ಕೋತೀನಿ. ಜೊತೆಗೆ ಕರಿಬೇವು ಹೇಳಿದ್ನಲ್ಲ, ಅದನ್ನು ಸ್ವಲ್ಪ ಹಾಕೋತೀನಿ. ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ, ಟೇಸ್ಟ್ ಚೆನ್ನಾಗಿರತ್ತೆ. ಕರ್ಡ್ ಹಾಕೋತೀನಿ. ಈಗ ಇದಕ್ಕೊಂದು ಸ್ಪೂನು, ಇದಕ್ಕೊಂದು ಸ್ಪೂನು ಅನ್ನೋ ಥರ ಹಾಕ್ಕೊಳ್ಳಿ. ಸೊ ನಾನು ಆಲ್ರೆಡಿ ಚಿಕನಲ್ಲಿ ಈ ರೀತಿ ಕಟ್ಟಿಂಗ್ಸ್ ಮಾಡ್ಕೊಂಡಿದ್ದೀನಿ. ಸೊ ಒಳಗಡೆ ಎಲ್ಲ ಮಸಾಲೆ ಹೋಗೋದಕ್ಕೆ ಚೆನ್ನಾಗಿ ಹೋಗುತ್ತೆ ಅಂತ. ಸೊ ಒಂದೊಳ್ಳೆ ಮಸಾಜ್ ಕೊಡಬೇಕು ಚಿಕನ್ಗೆ. ತಿನ್ನೋಕ್ಕಿಂತ ಮುಂಚೆ ಈ ರೀತಿ ನೋಡ್ಕೋಬೇಕು. ತಾಯಿ ಮಸಾಜ್ ಥರ ಕೈ ಮಸಾಜ್ ಇದು. ಸೊ ಅದೇ ಮಸಾಲೆನ ಹಿಂದೆನೂ ಸ್ಪ್ರೆಡ್ ಮಾಡಬೇಕು. ಮೇಯ್ನಾಗಿ ಇನ್ನೊಂದು ಹಾಕಬೇಕಾಗಿರೋದು ಸಾಲ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಬೇಕು. ರಾಹುಲ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ರಾಹುಲ ಇಲ್ಲಿಲ್ಲ. ನಾನೇ ನೆನಪು ಮಾಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಇದು ಬ್ಲ್ಯಾಕ್ ಸಾಲ್ಟು, ನೀವು ಬೇಕಿದ್ರೆ ನಾರ್ಮಲ್ ಹಾಕ್ಕೋಬೋದು. ಅದು ನನ್ನ ಮಾತು ಕೇಳ್ತಿಲ್ಲ. ಐ ಥಿಂಕ್ ಸಾಕು ಅನಿಸುತ್ತೆ. ಸೊ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು ಇದು. ಅಷ್ಟರಲ್ಲಿ ನಾವು ಪ್ಯಾನ್ ಇಟ್ಬಿಡೋಣ ಅಲ್ವಾ, ಬಿಸಿ ಮಾಡ್ಕೊಳ್ಳೋಣ. ಸೊ ಈ ತವಾ ಬಿಸಿ ಆದಮೇಲೆ ಸ್ವಲ್ಪ ಆಯಿಲು, ನಾನು ಆಲಿವ್ ಆಯಿಲ್ ಹಾಕ್ಕೋತಿದ್ದೀನಿ. ಸುಮ್ಮನೆ ಸ್ಪ್ರೇ ಮಾಡ್ತೀನಿ ಅಷ್ಟೇ, ತುಂಬಾ ಹಾಕಲ್ಲ. ಆಲ್ರೆಡಿ ನಾನು ನಾನ್ ಸ್ಟಿಕ್ ತವಾನೇ ಯೂಸ್ ಮಾಡ್ತಿದ್ದೀನಿ. ಅದೇನು ಸ್ವಲ್ಪ ಏನು ತಳ ಹಿಡಿಯಲ್ಲ, ಆ ಥರ ಏನು ಹೇಳ್ತಾರೆ, ಆ ಥರ ಅಂಟ್ಕೊಳ್ಳಲ್ಲ ಪ್ಯಾನ್ಗೆ. ಆದರೂ ಸ್ವಲ್ಪ ಆಲಿವ್ ಆಯಿಲ್ ಹಾಕ್ತಾಯಿದ್ದೀನಿ. ಸೊ ಒಂದೊಳ್ಳೆ ಆಯಿಲ್ನ ಈ ರೀತಿ ಸ್ಪ್ರೆಡ್ ಮಾಡಿ ಈ ಒಂದು ಚಿಕನ್ನ ತೆಗೆದು ಇಲ್ಲಿ ಹಾಕಿದ್ರೆ ತವಾ ಚಿಕನ್ ರೆಡಿಯಾಗಿದೆ. ತಿಂತಾ ಇದ್ರೆ ಕ್ಯಾಮ್ರಾಮನ್ ಒನ್ ಮೋರ್ ಅಂತ ಇರಬೇಕು. ಏನಂತೀರಾ? ಸೊ ಈಗ ತವಾ ಮೇಲೆ ಹಾಕ್ಬಿಡೋಣ. ಹಿಂಗೆ ಚಟಾಪಟ ಮಿಕ್ಕಿದ ಮಸಾಲೆನ ಈ ಥರ ಅದ್ರ ಮೇಲೆ ಹಾಕ್ಬಿಟ್ರೆ ಇನ್ನೂ ಚಟಾಪಟ ಸೌಂಡ್ ಚೆನ್ನಾಗಿ ಬರುತ್ತೆ.
ಕವರ್ ಮಾಡೋಣ ಲಿಡ್ಡು, ಏನಂತೀರಾ? ಟಚ್ ಆಗೋಯ್ತದು. A few moments later. ಚಿಕನನ್ನು ಮತ್ತೆ ಈಗ ದಬಾಕಬೇಕು. ಐ ಮೀನ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಉಲ್ಟಾ ಮಾಡಬೇಕು. ನಾನು ಹೇಳ್ದೆ ಅಲ್ವಾ, ನಾನ್ ಸ್ಟಿಕ್ ಆದರೂ ಈ ಥರ ಆಗತ್ತೆ ಅಂತ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದು ನಮ್ಮ ಸೇಫ್ಟಿಗಿರಲಿ ಅಂತ. ವಾವ್, ಈಗ ಇದಕ್ಕೂ ಸ್ವಲ್ಪ ಆಯಿಲ್ ಹಾಕ್ತೀನಿ, ಸ್ಪ್ರೇ ಮಾಡ್ತೀನಿ ಅಷ್ಟೇ. ನೀವು ಬೇಕಿದ್ರೆ ಬಟರ್ ಬೇಡ, ತುಂಬ ಫ್ಯಾಟ್ ಆಗಿಬಿಡತ್ತೆ. ಬಟರ್ ಜಾಸ್ತಿನೂ ಹಾಕ್ಕೋಬೇಡ್ದು, ಸ್ವಲ್ಪ ತಾಯಿ ಮಸಾಜ್ ಥರ ಬಟರ್ ಮಸಾಜ್ ಕೊಡಬೇಕು. ಯೂಶಲಿ ಏನು ಡಯೆಟ್ಗೆ ಈ ಥರ ಚಿಕನ್ ಮಾಡ್ಕೋಬೋದು. ಯಾಕೆ ಅಂದರೆ ಆಯಿಲು ಜಾಸ್ತಿ ಹಾಕಿಲ್ಲ ಅಥವಾ ಮಸಾಲೆಗಳು ಜಾಸ್ತಿ ಹಾಕಿಲ್ಲ. ಜಸ್ಟ್ ಗರಂ ಮಸಾಲ, ಚಿಲ್ಲಿ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟೇ ಹಾಕಿರೋದು. ಇದರಿಂದ ಹೆಲ್ದಿಯಾಗೂ ಇರುತ್ತೆ, ಜಂಕ್ ಅಂತಲೂ ನಿಮಗೆ ಫೀಲ್ ಆಗೋಲ್ಲ. ಪ್ರೋಟೀನ್ ಸಿಗುತ್ತೆ, ಒಂದು ಒಳ್ಳೆ ಪ್ರೋಟೀನ್ ಅಂತಾನೆ. ಆ ಪ್ರೋಟೀನ್ ಸೋರ್ಸ್ ಏನಿರುತ್ತೆ ಚಿಕನ್ನಲ್ಲಿ. ಸೊ ಅದಕ್ಕೆ ನಾವು ಜಿಮ್ ಮಾಡೋರು, ವರ್ಕೌಟ್ ಮಾಡೋರು ಚಿಕನ್ನ ಜಾಸ್ತಿ ತಿನ್ನೋದು, ಪ್ರೋಟೀನ್ ಸಿಗತ್ತೆ ಅಂತ. ಸೌಂಡ್ ಕೇಳಿಸಿದೆ ಅಲ್ವಾ, ಚಟಪಟ ಚಟಪಟ ಅಂತ. ಎಸ್, ಇದು ಮೇ ಬಿ ಸೆಕೆಂಡ್ನೇ ಏನು ರೆಸಿಪಿ ಇದು ಚಿಕನ್ ನಾನು ಮಾಡ್ತಿರೋದು. ಚಿಕನ್ ಕೀಮಾ ಬಾಲ್, ಐ ಮೀನ್ ಕೀಮಾ ಪಡ್ಡು ಮಾಡಿದ್ದೆ ನಾನು. ಅದನ್ನು ನೋಡಿ ಆ ವಿಡಿಯೋನಲ್ಲೂ ಲೈಕ್ ಒಳ್ಳೆ ರೆಸಿಪಿನೇ ಇದೆ. ಇದು ತವಾ ಫ್ರೈ ನಿಮ್ಮೆಲ್ರಿಗೂ ಇಷ್ಟ ಆಗತ್ತೆ ಏನಂತೀರ? ಎಸ್, ಇದು ತವಾ ಫ್ರೈ. ನಾನು ಹೇಳ್ದೆ ಅಲ್ವಾ ಆವಾಗಲೇ ಡಯೆಟ್ ಫುಡ್ ಅಂತ. ಯೂಶ್ವಲಿ ಏನಾದರೂ ಹೊಸ್ದಾಗಿ ಟ್ರೈ ಮಾಡ್ತಿರ್ತೀನಿ ನಾನು. ಅಂದರೆ ಲೈಕ್ ಹೊಸ್ದಾಗಿ ಯಾವುದಾದ್ರೂ ರೆಸಿಪಿನ ಆ್ಯಡ್ ಮಾಡೋದಕ್ಕೆ, ಅಥವಾ ಏನಾದರೂ ಬೇರೆ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ, ಅಥವಾ ಈಸಿಯಾಗಿ ಕ್ವಿಕ್ಕಾಗಿ ಶೂಟಿಂಗ್ ಇದ್ದಾಗ ನನಗೆ ತುಂಬ ಟೈಮ್ ಇರೋಲ್ಲ, ರುಬ್ಕೊಂಡು ಎಲ್ಲ ಮಾಡಿಕೊಂಡು ತೊಗೊಂಡೋಗೋಕ್ಕಾಗಲ್ಲ. ಸೊ ಈ ಥರ ಮೊದಲೇ ನಾನು ನೈಟೇ ಮ್ಯಾರಿನೇಟ್ ಮಾಡಿಬಿಟ್ರೆ, ಬೆಳಿಗ್ಗೆ ಹೋಗೋವಾಗ ನಾನು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ತವಾ ಮೇಲೆ ಹಿಂಗೆ ಹಾಕಿ ಲಿಡ್ ಮುಚ್ಚಿ ಹೋಗ್ಬಿಟ್ರೆ ಬರೋ ಅಷ್ಟರಲ್ಲಿ ಆಗ್ಬಿಟ್ರೆ ಇರತ್ತೆ. ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ ನಾನು, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಈ ರೀತಿ ಈಸಿ ಆಗಿರೋ ರೆಸಿಪಿಗಳನ್ನ ಮಾಡ್ಕೋತಾ ಇರ್ತೀನಿ. ಎಸ್, ಇವಾಗ ತವಾ ಚಿಕನ್ ರೆಡಿ ಆಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಈಗ ಫುಲ್ ರೋಸ್ಟ್ ಆಗಿಬಿಡದೆ, ಚಿಟಪಟ ಅಂತ ಸೌಂಡ್ ಬರ್ತಿದೆ. ಆ್ಯಂಡ್ ಇದನ್ನು ಈಗ ಸರ್ವ್ ಮಾಡ್ಕೊಳ್ಳೋಣ. ವಾವ್, ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನೆಲ್ಲ ತೆಗಿಯೋಕೋದಕ್ಕೆ ಹೋಗೋದಿಲ್ಲ ನಾನು, ಬಿಕಾಸ್ ಸೊ ಒಂದೊಳ್ಳೆ ತವಾ ಚಿಕನ್ ರೆಡಿ ಆಗಿದೆ ನೋಡಿ. ಹೆಂಗೆ ಹೊಗೆ ಬರ್ತಿದೆ, ಬಾಯಲ್ಲಿ ನೀರು ಬರ್ತಿದೆ. ಯಾವಾಗಲೂ ಚಿಕನ್ ಮಾಡಿದಾಗ ಯಾರಿಗಾದರೂ ಟೇಸ್ಟ್ ಕೊಡೋಷ್ಟು ನಂಗೆ ಪೇಷನ್ಸ್ ಇರಲ್ಲ, ಆ್ಯಂಡ್ ಕೊಡಬೇಕು ಅಂತಲೂ ಅನಿಸಲ್ಲ ಟೇಸ್ಟ್ಗೆ. ಬಟ್ ಬೇರೆ ಪ್ಲೇಟಿಗೆ ಅವರಿಗೆ ಹಾಕಿ ಕೊಡ್ತೀನಿ, ಬಟ್ ಮುಂಚೆ ನಾನೇ ಟೇಸ್ಟ್ ಮಾಡಿಬಿಡ್ತೀನಿ. ಯಾಕೆ ಅಂದರೆ ನಾನು ಮ್ಯಾರಿನೇಟ್ ಮಾಡಿದಾಗ ನಾನೇನು ಟೇಸ್ಟು ಮಾಡಿರಲ್ಲ ಅಲ್ಲ, ಕರೆಕ್ಟಾಗಿ ಹಾಕಿದ್ದೀನಿ ಅನ್ನೋ ಒಂದು ಫೀಲ್ ಬರಬೇಕಲ್ಲ ನನಗೆ, ಪ್ರೌಡ್ ಫೀಲ್ ಆಗಬೇಕು. ಚೆನ್ನಾಗಿದ್ರೆ. ಸುಡ್ತಿದೆ, ಬೆಂದಿದೆ, ಟೇಸ್ಟ್ ಹೆಂಗಿದೆ. ಇದೊಂಥರ ನನಗೂ ಮೋಯ ಆಯಿತು. ನಾನು ತಿನ್ಬಿಟ್ಟು ರಿವ್ಯೂ ಎಲ್ಲ ಹೇಳಿದೆ, ನಮ್ಮ ಕ್ಯಾಮ್ರಾಮನ್ ಅವರು ರೆಕಾರ್ಡೇ ಮಾಡಿಲ್ಲ. ಪರವಾಗಿಲ್ಲ, ಇನ್ನೊಂದ್ಸಲ ತಿಂತೀನಿ. ಬಟ್ ಚೆನ್ನಾಗಿದೆ. ನಾನು ಯೂಶ್ವಲಿ ಮ್ಯಾರಿನೇಟ್ ಮಾಡುವಾಗ ನಾನು ಟೇಸ್ಟೇ ನೋಡಿಲ್ಲ, ಬಟ್ ಕರೆಕ್ಟಾಗಿದೆ. ಸಾಲ್ಟು, ಸ್ಪೈಸು ಎಲ್ಲ ಕರೆಕ್ಟಾಗಿದೆ, ಸ್ಪೈಸಿಯಾಗೂ ಇಲ್ಲ, ಚೆನ್ನಾಗಿದೆ. ನೀವು ಇದೇ ಥರ ತವಾ ಚಿಕನ್ ಮಾಡ್ಕೊಂಡು ತಿನ್ನೋದನ್ನು ಮರಿಬೇಡಿ. ತಿಂದು ನೋಡಾದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಹಾಕೋದಂತೂ ಮರಿಲೇಬೇಡಿ. ಸೊ ಇದಾಗಿತ್ತು ಇವತ್ತಿನ ತವಾ ಚಿಕನ್ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ. ಇದನ್ನು ತಿಂದು ಐ ಮೀನ್ ಮನೇಲಿ ಟ್ರೈ ಮಾಡಿ ನನಗೆ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಯಾವುದಾದ್ರೂ ರೆಸಿಪಿ ಗೊತ್ತಿದ್ರೂ ನನಗೆ ತಿಳಿಸ್ಕೊಡಿ, ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್.